ಅವರು ಇವತ್ತೋ ನಾಳೆನೋ ಅಂತ ದಿನ ದೂಡೋ ವೃದ್ಧರು. ಆದರೂ ಬದುಕಬೇಕಲ್ಲ ಅಂತ ಅವರು ಪಡ್ತಿರೋ ಪಾಡು ಅಷ್ಟಿಷ್ಟಲ್ಲ. ಕೊರೆಯುವ ಚಳಿ, ಸುಡು ಬಿಸಿಲು, ಗುಡುಗು ಸಿಡಿಲು, ಮಳೆಯನ್ನು ಲೆಕ್ಕಿಸದೆ ಪಾಲಿಗೆ ಬಂದಿದ್ದೇ ಪಂಚಾಮೃತ ಅಂತ ತಿಳ್ಕೊಂಡಿದ್ರು. ಈ ಬಗ್ಗೆ TV9 ವರದಿ ಬಿತ್ತರಿಸಿದ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಹೇಗೆ ತೆರೆದ ಕಣ್ಣಲ್ಲಿ ಏನೂ ಕಾಣದೆ ಕುಳಿತಿರುವ ಇವರು ತಾತ್ಯಾ ಸಾಬ. ತಾಯಿ ಚೆನ್ನಮ್ಮನೆ ಇವರಿಗೆ ದಾರಿದೀಪ. ತಾಯಿಯನ್ನ ಸಾಕಿ ಸಲುಹಬೇಕಿದ್ದ ತಾತ್ಯಾ ಸಾಬನಿಗೆ ದೇವರು ದೃಷ್ಟಿಯನ್ನೇ ಕೊಟ್ಟಿಲ್ಲ. ಹೀಗಾಗಿ ಈತನೇ ತಾಯಿಯ ಮೇಲೆ ಅವಲಂಬಿತನಾಗಿದ್ದಾನೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಶಂಕರಹಟ್ಟಿ ಗ್ರಾಮದ ಇವರು ಕಳೆದ 20 ವರ್ಷಗಳಿಂದ ಇರೋಕೆ ಸೂಕ್ತ ನೆಲೆ ಇಲ್ಲದೆ ಬೀದಿಯಲ್ಲೇ ಆಶ್ರಯ ಪಡೆದಿದ್ದಾರೆ. ಅದೆಷ್ಟೋ ಬಾರಿ ಮನವಿ ಮಾಡಿದ್ರೂ ಕೂಡ ಅಧಿಕಾರಿಗಳು ಕ್ಯಾರೆ ಅಂದಿರಲಿಲ್ಲ. ಈ ಕುರಿತು ಜನವರಿ 9ರಂದು TV9 ವರದಿಯನ್ನ ಪ್ರಸಾರ ಮಾಡಿತ್ತು. ಈಗ ಎಚ್ಚೆತ್ತುಕೊಂಡ ಅಧಿಕಾರಿಗಳು ವೃದ್ಧರ ನೆರವಿಗೆ ಧಾವಿಸಿದ್ದಾರೆ. TV9 ವರದಿಯಿಂದ ಎಚ್ಚೆತ್ತುಕೊಂಡ ಅಧಿಕಾರಿಗಳು ನೊಂದವರಿಗೆ ಮನೆ ಒದಗಿಸಲು ತಹಶೀಲ್ದಾರ್ ತೀರ್ಮಾನ. TV9ನಲ್ಲಿ ವರದಿ ಪ್ರಸಾರವಾಗ್ತಿದ್ದಂತೆ ಅಧಿಕಾರಿಗಳು ವೃದ್ಧರ ನೆರವಿಗೆ ಧಾವಿಸಿದ್ದಾರೆ. ಅಥಣಿ ತಹಶೀಲ್ದಾರ್ ಆರ್ ಉಮಾದೇವಿ ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಶಂಕರಹಟ್ಟಿ ಗ್ರಾಮಕ್ಕೆ ಭೇಟಿ ನೀಡಿ ಇವರಿಗೆ ಮನೆಯನ್ನ ಕಟ್ಟಿಕೊಡುವುದಾಗಿ ಭರವಸೆ ನೀಡಿದ್ದಾರೆ. ಜೀವನದುದ್ದಕ್ಕೂ ಬರೀ ನಿರಾಸೆಯನ್ನೇ ಅನುಭವಿಸಿದ್ದ ಈ ಬಡಜೀವಗಳಿಗೆ ಸರ್ಕಾರಿ ಯೋಜನೆಯಲ್ಲಿ ನಿವೇಶನ ಒದಗಿಸುವಂತೆ PDO SK ಧೂಳಶೆಟ್ಟಿಗೆ ತಹಶೀಲ್ದಾರ್ ಸೂಚಿಸಿದ್ದಾರೆ. TV9ನಲ್ಲಿ ಬಂದಿದ್ದನ್ನು ನಾನು ನೋಡಿಬಿಟ್ಟು ತಕ್ಷಣ ಹೋಗಿ ಅಲ್ಲಿ ವಿಸಿಟ್ ಕೊಟ್ಟಿದ್ದೀನಿ. ಆ ಅಜ್ಜಿಗೆಲ್ಲಾದರೂ ಒಂದು ಕಡೆ ನಾವು ಕಲ್ಪಿಸ್ಕೊಡ್ಬೇಕು ಅಂತ ಮಾಡ್ಕೊಂಡಿದ್ದೀವಿ. ಜಾಗ ಗುರ್ತಿಸ್ಬಿಟ್ಟು ಆಮೇಲೆ ಅವ್ರಿಗೆ ಒಂದು ಮನೇನ ಮಾಡಿಕೊಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಕೊನೆವರೆಗೂ ಸೂರು ಸಿಗೋದೇ ಇಲ್ಲ ಅಂದುಕೊಂಡಿದ್ದ ಈ ಕುಟುಂಬಕ್ಕೆ ಇದೀಗ ಆಶ್ರಯದ ಆಶಾಕಿರಣ ಮೂಡಿದೆ. ಅವರು ಬಂದು ಅಲ್ಲಿ ನಾವು ಮನೆ ಕಟ್ಟಿಸಿ ಕೊಡ್ತು ಅಂತ ಬಂದು ನಮ್ಮ ಮನೆಗೆ ಬಂದು ನಮಗೆಲ್ಲ ಹೇಳಿ ಹೋಗ್ಯಾರ್ರಿ. ಮತ್ತು PDO ಸಾಹೇಬರು, ಚೇರ್ಮನ್ರು, ಊರಾನವರೆಲ್ಲ ಕೂಡಿ ಅದೊಂದು ಮಾಡಿ ಕೊಡುತ್ತವ್ರು ತಹಸೀಲ್ದಾರ್ ಸಾಹೇಬ್ರಿಗೆ ಹೇಳ್ಯಾರ್ರಿ. 20 ವರ್ಷ ಈ ಊರಾಗ ಜಾಗ ಕೊಡೋದಿಲ್ಲತ್ತೀರಿ, ನೀವು ಏನು ಮಾಡ್ಕೊಂಡಿದ್ದೀರಿ, ಇಂಥವ್ಗೆ ಯಾಕೆ ಜಾಗ ಕೊಟ್ಟಿಲ್ಲ, ಯಾತ್ರ ಸಂಬಂಧ ಕೊಟ್ಟ ನಾನು ಆಗ ನಸಕ್ನಾಗ ಬಂದು ನಿಮಗೆ ಜಾಗ ಅಳದು ಹೋಗ್ಕೊಂತ ಹೇಳಿ ಹೋಗ್ಯಾರ್ರಿ ಸರ್. ತಲೆ ಮೇಲೆ ಒಂದು ಸೂರು ಕೊಡಿ ಅಂತ ಗ್ರಾಮ ಪಂಚಾಯಿತಿಗೆ ಅಲೆದು ಸೋತು ಹೋಗಿದ್ದ ಜೀವಗಳಿಗೆ ಈಗ ಹೊಸ ಬೆಳಕು ಕಾಣಿಸಿದೆ. ಸದ್ಯ TV9 ವರದಿಯಿಂದ ಎಚ್ಚೆತ್ತ ಅಧಿಕಾರಿಗಳು ಬಾಯಿಮಾತಿಗೆ ಭರವಸೆ ಕೊಡದೆ ನಿವೇಶನ ಒದಗಿಸಿಕೊಟ್ಟರಷ್ಟೇ ನೊಂದ ಜೀವಗಳು ನೆಮ್ಮದಿಯ ನಿಟ್ಟುಸಿರು ಬಿಡೋಕೆ ಸಾಧ್ಯ. ಚಂದ್ರಶೇಖರ, TV9 ಚಿಕ್ಕೋಡಿ.